ಚಿಕ್ಕಮಗಳೂರಿನ ಎಐಟಿ ಕಾಲೇಜು ಹಿಂಭಾಗದಲ್ಲಿ ಸುಮಾರು 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಶ್ರೀಮತಿ ಮೈತ್ರಾದೇವಿ ಶ್ರೀ ಬಿಎಸ್ ಯಡಿಯೂರಪ್ಪ ವೀರಶೈವ ಲಿಂಗಾಯತ ಸಮುದಾಯ ಭವನವನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಉದ್ಘಾಟಿಸಿದರು. ಕಟ್ಟಡ ಉದ್ಘಾಟಿಸಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ ಅವರು, ಈ ಭವನ ಕಲ್ಲು ಮಣ್ಣಿನ ಕಟ್ಟಡ ಅಲ್ಲ, ಸೇವೆ ಮತ್ತು ಕಾಳಜಿಯ ಪ್ರತೀಕ, ಏಕತೆಯ ಭವನ. ಸಮಾಜ ಸಂಘಟಿತವಾದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು. ಈ ವರ್ಷ ರಾಜ್ಯದಲ್ಲಿ ಮಳೆಯ ಕೊರತೆ ಇದೆ ಎಂದು ಹವಾಮಾನ ಇಲಾಖೆ ಹೇಳಿದೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಮುಂದಿನ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮುಂಜಾಗ್ರತೆ ವಹಿಸಬೇಕು. ರೈತ ನೆಮ್ಮದಿಯಿಂದ ಇದ್ದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು. ಈ ಭವನ ಕೇವಲ ಒಂದು ಕಲ್ಲು ಮಣ್ಣಿನ ಕಟ್ಟಡವಲ್ಲ, ಇದು ಸೇವೆ ಮತ್ತು ಕಾಳಜಿಯ ಪ್ರತೀಕವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಚಿಕ್ಕಮಗಳೂರಿನ ಸಮಸ್ತ ವೀರಶೈವ ಲಿಂಗಾಯತ ಸಮಾಜದ ಏಕತೆಯ ಪ್ರತೀಕವಾಗಿರುವ ಈ ಭವನ ಮುಂದಿನ ಎಲ್ಲ ಉಪಕ್ರಮಗಳಲ್ಲಿ ಸಮಾಜ ಒಗ್ಗಟ್ಟಿನಿಂದ ಪರಸ್ಪರ ಸಹಕಾರ ಸಹಯೋಗದಿಂದ ಮುಂದುವರಿಯಲು ಈ ಭವನ ಒಂದು ಸ್ಮರಣಕ್ಕೆ ಆಗಲಿ ಅಂತ ನಾನು ಹಾರೈಸ್ತೇನೆ. ಸಮಾಜ ಸಂಘಟಿತವಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ಮಾತು. ನಿಮ್ಮೆಲ್ಲರ ಸಂಘಟಿತ ಪ್ರಯತ್ನದ ಫಲವಾಗಿ ಈ ಭವ್ಯ ಭವನ ತಲೆಯಲ್ಲಿ ನಿಂತಿದ್ದು ಬಹಳ ಆತ್ಮೀಯತೆ ಮತ್ತು ಅಭಿಮಾನದಿಂದ ಇದಕ್ಕೆ ನನ್ನ ಶ್ರೀಮತಿಯವರು ಹೆಸರನ್ನು ಇಟ್ಟಿರುವಂಥದ್ದು ನನಗೆ ಸಂತೋಷದ ಜೊತೆಗೆ ಭಾವನಾತ್ಮಕವಾಗಿ ಮಾಡಿದೆ. ಕಳೆದ 5-6 ದಶಕಗಳಿಂದ ನಾನು ಸಾರ್ವಜನಿಕ ಜೀವನದಲ್ಲಿದ್ದೇನೆ. ಹೋರಾಟ, ಸಂಘಟನೆ, ಜನಸೇವೆಗಳನ್ನೇ ನನ್ನ ಜೀವನ ಧ್ಯೇಯವಾಗಿ ಕಂಡಿದ್ದೇನೆ. ನಿಮ್ಮೆಲ್ಲರ ಪ್ರೀತಿ, ಅಭಿಮಾನ ಮತ್ತು ಆಶೀರ್ವಾದಗಳಿಂದ 4 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಾಮಾಣಿಕವಾಗಿ ಕನ್ನಡ ನಾಡಿನ ಜನರ ಸೇವೆ ಮಾಡುವಂಥ ಸೌಭಾಗ್ಯ ನನಗೆ ಸಿಕ್ಕದ್ದು ಯಾವುದೋ ನನ್ನ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ನಾನು ಭಾವಿಸಿದ್ದೇನೆ. ಬಂಧುಗಳೇ, ಎಎಂ ಬಸವಗೌಡ, ಶ್ರೀಮತಿ ಗೌರಮ್ಮ ಬಸವಗೌಡ ಸಭಾಂಗಣವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು, ಮಹಿಳೆಯರಿಗೆ ಸ್ವತಂತ್ರ, ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಿರುವ ಶ್ರೇಯಸ್ಸು ವೀರಶೈವ ಸಮುದಾಯಕ್ಕೆ ಸಲ್ಲುತ್ತದೆ ಎಂದರು. ಹೀಗಾಗಿ ಆತ್ಮೀಯ ಬಂಧುಗಳೇ, ಈ ಒಂದು ಸಮುದಾಯದ ವಾರಸುದಾರರಂತ ನಾವು ಇವತ್ತು ಈ ಸಮಾಜದಲ್ಲಿ ಏನು ಆತಂಕ ಇದೆ, ದ್ವೇಷ ಇದೆ, ಅಸೂಯೆ ಇದೆ, ಇವತ್ತೇನು ಜಾತಿಗಳಲ್ಲಿ ಧರ್ಮಗಳಲ್ಲಿ ಇವತ್ತು ಒಂದು ರೀತಿಯಲ್ಲಿ ಘರ್ಷಣೆ ಆಗುವಂತ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗೂಡುವಂಥದ್ದು, ನಾವೆಲ್ಲರೂ ಒಂದಾಗಿ ಈ ಸಮಾಜವನ್ನು ಕಟ್ಟುವಂತ ಮುಖಾಂತರ, ಅದರ ಮುಖಾಂತರ ಇತರನ್ನು ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಸಮಾಜ ಅಷ್ಟೇ ಅಲ್ಲ, ರಾಜ್ಯ ರಾಷ್ಟ್ರವನ್ನು ನಿರ್ಮಾಣ ಮಾಡುವಂತ ಕೆಲಸ ಮಾಡಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೀನಿ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ಬಹಳ ದೊಡ್ಡ ಇತಿಹಾಸ ಇದೆ. ಅದಕ್ಕೂ ಸುಮಾರು 123 ವರ್ಷಗಳಾಯ್ತು. ಹಿಂದೆ ಆನಗಲ್ ಕುಮಾರೇಶ್ವರರು ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಹರಿದು ಹಂಚು ಹೋಗಿದ್ದಂತ ಈ ಸಮುದಾಯ ಒಂದು ಕಡೆ ಸೇರಿಸಬೇಕು ಅನ್ನುವಂಥದ್ದು ಅವ್ರ ಕನಸಿದು ನನಸಾಗಬೇಕಾಗಿದೆ. ಅವರು ಇವತ್ತು ಈ ಸಂಸ್ಥೆ ಪ್ರಾರಂಭ ಮಾಡಿದ್ದಕ್ಕಾಗಿನ ಇವತ್ತು ಈ ಕಾಲಕ್ಕೆ ಸಮುದಾಯದ ಮುಂದೆ ಬಂದಂತ ಎಲ್ಲಾ ಸವಾಲುಗಳಿಗೆ ಮಹಾಸಭೆ ಅದಕ್ಕೆ ಪರಿಹಾರ ಕೊಡುವಂತ ಕೆಲಸವನ್ನು ಮಾಡಿದೆ. ಮಠಮಾನ್ಯಗಳು ಸಮಾಜವನ್ನ ಬೆಳೆಸುವ ಕೆಲಸವನ್ನ ಮಾಡುತ್ತಿವೆ. ದ್ವೇಷ, ಅಸೂಹೆ, ಜಾತಿಗಳ ನಡುವೆ ಘರ್ಷಣೆ ಆಗುವ ಈ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ. ನಾವುಗಳು ಒಗ್ಗೂಡಿ ಸಮಾಜದ ಕೆಲಸ ಮಾಡಬೇಕು ಎಂದು ಹೇಳಿದ್ರು. ಒಂದು ಸಮುದಾಯ ಇವತ್ತು ಅದರ ಶಕ್ತಿ, ಸಾಮರ್ಥ್ಯ ಅದರ ಸಂಘಟನೆಯಲ್ಲಿದೆ. ಸಂಘಟನೆ ಇದ್ರೆ ಬಲ ಇದೆ. ಹೀಗಾಗಿ ನಾವೆಲ್ಲ ವಿಘಟನೆಯತ್ತ ಹೋಗಬಾರದು, ಎಲ್ಲರೂ ಒಗ್ಗೂಡಿಸುವಂತ ಒಂದು ಕಾಲ ಬಂದಿದೆ. ಹೀಗಾಗಿ ನಾವು ಸಂಘಟನೆ ಮಾಡಬೇಕು ಅಂತ ಹೇಳಿದ್ರೆ ಇತರರನ್ನು ತುಳಿಲಿಕ್ಕಲ್ಲ, ನಾವು ನಮ್ಮ ಅಸ್ತಿತ್ವ ಇಟ್ಕೊಂಡ್ರೆ ಮಾತ್ರ ನಾವು ಬೇರೆಯವ್ರ ಜೊತೆಯಲ್ಲಿ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ, ಬೇರೆಯವ್ರಿಗೂ ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ವೀರಶೈವ ಲಿಂಗಾಯತರು ಯಾವತ್ತಿಗೂ ಜಾತಿ ಭೇದ ಮಾಡದೆ ಎಲ್ಲಾ ಜಾತಿಯವರ ಸುಖ ದುಃಖಗಳಲ್ಲಿ ಭಾಗಿಯಾಗಿ ಎಲ್ಲರನ್ನೂ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡಿದ್ದಾಗಿದೆ.
ಶೋಷಿತ ಸಮುದಾಯ ಇರ್ಬೋದು. ನೋಡಿ, ಹಿಂದೆ ಬಸವಣ್ಣನವರ ಕಾರ್ಯಕಾಲದಲ್ಲಿ ಅನುಭವ ಮಂಟಪ, ಈ ಅನುಭವ ಮಂಟಪ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವಕ್ಕೆ ಒಂದು ಪರಿಕಲ್ಪನೆ ಕೊಟ್ಟಂಥದ್ದು. ಎಲ್ಲ ಅಲ್ಲಿ 770 ಮರಗಳಿಂದ 770 ಜನರಿಗೆ ಮುಕ್ತವಾದಂಥ ಅವಕಾಶ ಇದೆ. ಎಲ್ಲ ವೃತ್ತಿಯವರು, ಎಲ್ಲ ಸಮುದಾಯದವರು, ವರ್ಗ ಭೇದ, ವರ್ಣ ಭೇದ, ಲಿಂಗ ಭೇದ ಹೋಗ್ಬೇಕು ಅಂತ ಹೇಳಿ ಬಸವಣ್ಣನವರ ಕಾರ್ಯಕಾಲದಲ್ಲಿ ಎಲ್ಲರಿಗೂ ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವರು ಹಿಡ್ಕೊಂಡು ಮಹಿಳೆಯರಿಗೂ ಸೇರಿಸಿಕೊಂಡು ಅವರಿಗೆ ಸೇರಿಸಿ ಅವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಸಮಾಜವನ್ನು ಸುಧಾರಣೆ ಮಾಡುವಂತ ಒಂದು ಹೊಸ ಸಮಾಜಕ್ಕೆ ನಿರ್ಮಾಣ ಮಾಡುವಂತ ಕಾರ್ಯ ನಡೀತಾ ಇತ್ತು. ಆತ್ಮೀಯ ಬಂಧುಗಳ, ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂತಹ ಒಂದು ಶ್ರೇಷ್ಠ ಇತಿಹಾಸ ಇದೆ, ಸಂಸ್ಕೃತಿ ಇದೆ, ಪರಂಪರೆ ಇದೆ. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಸಾರಿದಂಥವರು ಇವತ್ತು ರೇಣುಕಾದಿ ಆಚಾರ್ಯರು. ಅದೇ ರೀತಿಯಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಒಂದು ಪ್ರಗತಿ ಪೂರ್ವಕವಾಗಿ ಇವತ್ತು ಸಕಲ ಜೀವಾತ್ಮರಿಗೆ ಲೆಸನ್ನೇ ಬಯಸಿದ ಬಸವಾದೀಶರು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತೇಳಿ ಹೇಳಿ ಏನು ವಚನ ಸಾಹಿತ್ಯದ ಮುಖಾಂತರ ಇವನಾರವ 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 ಎಂದೆನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ನಮ್ಮ ಮನೆ ಮಗನೆನಿಸಯ್ಯ ಅನ್ನುವಂಥ ಮಾತುಗಳು. ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ದಯವೇ ಧರ್ಮದ ಮೂಲವಯ್ಯ. ಈಗ 10 ಹಲವಾರು ಈ ವಚನಗಳಲ್ಲಿ ಎಲ್ಲವೂ ಇದೆ. ಕಳಬೇಡ, ಕೊಲಬೇಡ, ಹುಸಿಯನ್ನು ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದರ ಹಲಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಒಲಿಸುವ ಪರಿ. ಕಾರ್ಯಕ್ರಮದಲ್ಲಿ ಶಾಸಕರುಗಳಾದ ಎಚ್ ಡಿ ತಮ್ಮಯ್ಯ, ಟಿ ಡಿ ರಾಜೇಗೌಡ, ವಿಧಾನ ಪರಿಷತ್ ಸದಸ್ಯರಾದ ಸಿಟಿ ರವಿ, ಎಸ್ಎಲ್ ಭೋಜೇಗೌಡ ಹಾಗೂ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.